ತಾಲೂಕು ನಾವು ಹೆಂಗೋ ಸ್ವಲ್ಪ ಸಣ್ಣ ಪುಟ್ಟ ಜೀವನ ಮಾಡ್ಕೊಂಡು ಜಮೀನಲ್ಲಿ ಆರಂಭ ಮಾಡ್ಕೊಂಡಿದ್ದು ಅಂಥದ್ರಲ್ಲಿ ಯೂಟ್ಯೂಬ್ ನೋಡಿದಾಗ ನಾರಿ ಸುವರ್ಣ ಕುರಿ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಅದಕ್ಕೆ ಸ್ವಲ್ಪ ನಾರಿ ಸುವರ್ಣ ಕುರಿ ಬೋಯರು ಆಡ್ ತಂದೀವಿ. ಅಲ್ಲಿಂದ ಬಿಟ್ಟರೆ ಡಾರ್ಪರು ಒಂದು ಈಗ ಕುರಿ ತಂದಿದ್ದೀರಿ. ಕಡೆಯವರು ಸೌತ್ ಆಫ್ರಿಕಾದಿಂದ ತಂದು ತಳಿ ಮಾಡಿದ್ದು ನಾವು ಮಹಾರಾಷ್ಟ್ರದಿಂದ ತರಿಸ್ಕೊಂಡು. ಇದು ಬೋಯರು, ಅದಕ್ಕೂ ಮರಿಗಳಿವು ಬೋಯರ್ ಮರಿಗಳು. ಇನ್ನು ಅಲ್ಲಿಂದ ಬಿಟ್ಟರೆ ಇದು ನಾರಿ ಸುವರ್ಣ ಕುರಿ. ಇದು ನಾರಿ ಸುವರ್ಣ ಕುರಿದು ಮರಿಗಳು. ಇವೆಲ್ಲ ಪಟ್ಲಿ ಮರಿಗಳು. ನಾರಿ ಸುವರ್ಣ ಕುರಿ ಬಂದಿರೋ ಮರಿಗಳಿವು ನೋಡಿ. ಇದು ಡಾರ್ಪರ್. ಇದು ಸೌತ್ ಆಫ್ರಿಕಾ ಬೀಡು. ಇದು ಹೆಚ್ಚು ಕಮ್ಮಿ ಸಾಕಿದ್ರೆ ನಾವು 100-120 kg ಗಂಟೆ ಬರ್ತದೆ ಅಂತ ಹೇಳವ್ರೆ. ಸಾಕವ್ರೆ, ನೋಡಿದ್ದೀವಿ ನಾವು ಅದನ್ನು. ಮಾರನಾಯಕಹಳ್ಳಿಯಲ್ಲಿ ಮಂಜು ಸಾಕವ್ರೆ. ಬಸರಾಳದಲ್ಲಿ ಒಬ್ಬರು ಡಾಕ್ಟ್ರು ಸಾಕವ್ರೆ, ಮಂಡ್ಯ ಜಿಲ್ಲೆ ಬಸರಾಳದಲ್ಲಿ. ಈ ಕುರಿನಾ? ಆ ಕುರಿ ಅದು ಸೌತ್ ಆಫ್ರಿಕಾ ಬೀಡೋದು. ಅದನ್ನು ಇದು ಯಾರೋ ಕನಕಪುರದ ಹತ್ರ ಸಿದ್ಧಾರ್ಥ ಫಾರಮ್ನವ್ರು ತಂದಿರಂತೆ. ಅವರಿಂದ ಕರ್ನಾಟಕದಲ್ಲಿ ಸುಮಾರು ಕಡೆ ಫಾರಮ್ ಮಾಡವ್ರೆ. ಹಂಗಾಗಿ ಅದನ್ನು ನಾವೇ ಈ ಯೂಟ್ಯೂಬ್ ನೋಡಿ ತರಿಸ್ಕೊಂಡಿವಿ. ಈ ನಾರಿ ಸುವರ್ಣ ಕುರಿದು ಏನಪ್ಪ ಅಂತಂದರೆ 5 ಕುರಿದು ಜೀನ್ ತೆಗೆದು 1 ಕುರಿ ಮಾಡಿರೋದು ಇವರು ಮಹಾರಾಷ್ಟ್ರದಲ್ಲಿ. ಅದು 2, 3, 4 ಮರಿ ಬರ್ತದೆ ಅದರಲ್ಲಿ ನೋಡಿ. ಇಲ್ಲಿ ಇದು 1 ಕುರಿ 3 ಮರಿ ಹಾಕೋದೀಗ. ಯಾವುದೋ ಈ ಮರಿ 3 ಮರಿಗಳು 1 ಕುರಿದದು, 1 ತಾಯ್ದು ನಾರಿ ಸುವರ್ಣ. ಇವು 2 ಮರಿ, ಅಲ್ಲೊಂದು ಮರಿ ಹೋಯ್ತಲ್ಲ. ನಾರಿ ಸುವರ್ಣ ಕುರಿ ಇದು ನೋಡಿ. ಇಲ್ಲಿ 2 ಮರಿ ಇವೆ, ಅಲ್ಲೊಂದು ಮರಿ ನಿಂತ್ಕೋತೀಗ ಮರೆಯಲ್ಲಿ, ಆಯ್ತಾ. ಇದು ನಾರಿ ಸುವರ್ಣ ಕುರಿ. ಇವೆಲ್ಲ ನಾರಿ ಸುವರ್ಣ ಕುರಿಲಿ ನಾವು ಈಗ ತಂದಿರೋದು ಡಾರ್ಪರ್ 1 ತಂದಿದ್ದೀನಿ. ಡಾರ್ಪರ್ ಅದು ಟಗರು ಬೀಜ ತಂದಿರೋದು. ಇವೆಲ್ಲ ನಾರಿ ಸುವರ್ಣ ಕುರಿಗಳು. ಇವೆಲ್ಲ 2, 3 ಮರಿ ಆಗ್ತವೆ. ಈ ಕುರಿಲಿ ಬಂದವು ಈ ಮರಿಗಳಿವು. ಈ ಕುರಿಲಿ ಬಂದವು ಈ ಮರಿಗಳಿವು. ಇಲ್ಲಿ ಇವು 3 ಮರಿ 1 ಕುರಿಯವು. ಇವೆರಡು ಮರಿ 1 ಕುರಿಯವು. ಇವೆರಡು ಮರಿ 1 ಕುರಿಯವು. 3 ಮರಿ ಹಾಕಿರೋವು ನಮ್ಮ ಹತ್ರ 3 ಕುರಿಯವೆ. 2 ಮರಿ ಹಾಕಿರೋವಲ್ಲಿ 4 ಕುರಿಯವೆ. ನಾವು ಈ ಚಾನಲ್ ಮುಖಾಂತರ ತಿಳಿಸ್ತಾರೋ ವಿಚಾರ ಅಂದರೆ ಏನಪ್ಪ ಇಷ್ಟೇ. ಏನು ನಮ್ಮದು ಈ ಕುರಿದು ಆಡೋದು ಗೊಬ್ಬರ ಅದೇ, ಅದನ್ನು ನಾವು ಸೇಲ್ ಕೊಡ್ತೀವಿ. ನಮ್ಮದು ಒಂದು 8 ದನಗಳವೆ, ಹಸುಗಳು. ಅದರದನ್ನು ನಮ್ಮ ಜಮೀನು ಸ್ವಲ್ಪ ಮಾಡಿಕೊಂಡು ಉಳಿಕೆದನ್ನು ಅದನ್ನು ಸೇಲ್ ಮಾಡ್ತೀವಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಿಮ್ಮ ಚಾನಲ್ ಪ್ರಕಾರ ಬರುವಂಥವ್ರಿಗೆ ನಮ್ಮ ಕೆಳಗಡೆ ನಂಬರ್ಗಳಿರ್ತವೆ, ಫೋನ್ ನಂಬರು, ಅದಕ್ಕೆ ಸಂಪರ್ಕ ಮಾಡ್ಬೋದು.